ಮೊಲ ಮತ್ತು ಕುದುರೆಯ ಕಥೆ. ಒಂದಾನೊಂದು ಕಾಡಿನಲ್ಲಿ ಮುದ್ದಾದ ಮೊಲವೊಂದು ತನ್ನ ಆಹಾರವನ್ನು ಹುಡುಕುತ್ತಾ ಕಾಡಿನ ತುಂಬ ಓಡಾಡುತ್ತಿತ್ತು. ಕಾಡಿನ ತುಂಬ ಅಲೆಯುತ್ತಾ ಅಲೆಯುತ್ತಾ ತನಗೆ ತುಂಬ ಅತಿ ಹೆಚ್ಚು ಪ್ರೀತಿಯಾದ ಕ್ಯಾರೆಟನ್ನು ಹುಡುಕುತ್ತಾ ಎಲ್ಲೂ ಸಿಗದೆ ಮತ್ತೆ ಹಾಗೆ ನಿಧಾನವಾಗಿ ಹುಡುಕುತ್ತಾ ಹುಡುಕುತ್ತಾ ಮುಂದೆ ಬರುತ್ತಾ ಇತ್ತು. ಅದಕ್ಕೆ ತನ್ನ ಇಷ್ಟವಾದ ಕ್ಯಾರೆಟ್ಗಾಗಿ ಏನು ಬೇಕಾದರೂ ಮಾಡಲು ತಯಾರಾಗಿತ್ತು. ಹೀಗೆ ತನ್ನ ಕ್ಯಾರೆಟ್ ಹುಡುಕುತ್ತಾ ಬರುವಾಗ ದೊಡ್ಡ ಕ್ಯಾರೆಟ್ ತೋಟವೇ ಸಿಕ್ಕಿತು. ತೋಟವನ್ನು ನೋಡಿ ಮೊಲವು ಮನದಲ್ಲೇ ಖುಷಿಪಟ್ಟು ಅದೇ ಖುಷಿಯಲ್ಲಿ ತೋಟದ ಮುಂಭಾಗದಲ್ಲೇ ಹಚ್ಚಿದ್ದ ಒಂದು ದಿನಕ್ಕೆ 1 ಕ್ಯಾರೆಟ್ ಮಾತ್ರ ತೆಗೆದುಕೊಳ್ಳಬೇಕು ಎಂಬ ಸೂಚನೆಯನ್ನು ಸಹ ಗಮನಿಸದೆ ಕ್ಯಾರೆಟ್ಗಳನ್ನು ತನ್ನ ಬುಟ್ಟಿಯೊಳಗೆ ತುಂಬಿಸಿಕೊಳ್ಳುತ್ತಿರುವಾಗ ತೋಟದ ಓನರ್ ಕುದುರೆಯು ತೋಟಕ್ಕೆ ಬಂದು 1 ದಿನಕ್ಕೆ 1 ಕ್ಯಾರೆಟ್ ಮಾತ್ರ ತೆಗೆದುಕೊಳ್ಳಬೇಕು, ಹೀಗೆ ಎಲ್ಲವನ್ನು ಒಮ್ಮೆಗೆ ತೆಗೆದುಕೊಂಡರೆ ನಾಳೆ ಬೇರೆಯವರಿಗೂ ಉಳಿಯುವುದಿಲ್ಲ, ಬೇಕೆಂದಾಗ ನಿನಗೂ ಸಹ ಸಿಗುವುದಿಲ್ಲ ಎಂದು ಹೇಳಿದರೂ ಕೇಳದೆ ಎಲ್ಲ ಕ್ಯಾರೆಟ್ಗಳನ್ನು ಬುಟ್ಟಿಯಲ್ಲಿ ತುಂಬಿಕೊಂಡು ಮೊಲವು ತೋಟದಿಂದ ಹೊರಟೇ ಬಿಟ್ಟಿತು. ತನಗೆ ಎಷ್ಟು ಬೇಕೋ ಅಷ್ಟಕ್ಕಿಂತ ಹೆಚ್ಚು ಕ್ಯಾರೆಟ್ಗಳನ್ನು ತುಂಬಿಕೊಂಡು ತನ್ನಿಂದ ನಡೆಯಲು ಆಗದೆ ಮೊಲವು ಕಾಡಿನಲ್ಲಿ ಬಿದ್ದೇ ಬಿಟ್ಟಿತು. ನಂತರ ಅದಕ್ಕೆ ತನಗೆ ಎಷ್ಟು ಬೇಕೋ ಅಷ್ಟು ಕ್ಯಾರೆಟ್ಗಳನ್ನು ಮಾತ್ರ ತೆಗೆದುಕೊಂಡು ಬರಬೇಕಿತ್ತು.